ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇದನ್ನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೋಮ್ ಮೇಡ್ ಬಿಸ್ಕೆಟ್ಸ್ ಯಾವ ರೀತಿ ಮಾಡೋದು. ತುಂಬಾ ಹೆಲ್ದಿ ಬಿಸ್ಕೆಟ್ಸ್ ಇವು. ನಾರ್ಮಲ್ ಬಿಸ್ಕೆಟ್ ತರ ಅಲ್ಲ. ಯಾವ ರೀತಿ ಮಾಡೋದು ಈಸಿಯಾಗಿ. ಈಗಂತೂ ಸಮ್ಮರ್ ರಜೆ ಅಲ್ವಾ. ನೀವು ಮನೇಲೆ ಮಾಡ್ಕೊಡ್ಬೋದು, ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ. ಇವಾಗ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು, ಚಿಕ್ಕ ಬೌಲ್ ತುಂಬಾ ಅಂದ್ರೆ ಒಂದು 100 ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ಹಾಕಿ, ಶೇಂಗಾ ಬೀಜನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ 3-4 ನಿಮಿಷದವರೆಗೂ. ಚಟ್ನಿ ಯಾವ ರೀತಿ ಫ್ರೈ ಮಾಡ್ಕೊಂತೀವೋ ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಒತ್ಸಕ್ ಹೋಗ್ಬೇಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫ್ರೈ ಆಗಿದ್ರೆ ಸಾಕಾಗುತ್ತೆ. ಇದನ್ನ ನೀವು ಒಂದ್ 5 ನಿಮಿಷ ಆರೋದಕ್ಕೆ, ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿಯಾಗಿ ತಣ್ಣಗಾದ್ರೆ ಇದ್ರ ಒಟ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ. ಇದು ಹೊಟ್ಟೆ ಎಲ್ಲ ನೀಟಾಗಿ ನೀವು ಕ್ಲೀನ್ ಮಾಡಾದ್ಮೇಲೆ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಳ್ಳಿ. ಆ ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ, 2 ಟೇಬಲ್ ಸ್ಪೂನು. ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಾದ್ರೆ ಒಂದು 3 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಇದನ್ನ ನೀವೀಗ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಪೌಡರ್ ರೀತಿಯಾಗಿ ಆಗಿರ್ಬೇಕು. ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಮೊದಲನೇದಾಗಿ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡು ಅದಾದ್ಮೇಲೆ ನೀವು ಶೇಂಗಾ ಬೀಜನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರಲ್ವಾ, ಅದನ್ನೆಲ್ಲದನ್ನು ಅದ್ರಲ್ಲಿ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಬೇಕಾದ್ರೆ. ಈಗ ಆ ಶೇಂಗಾ ಬೀಜನ ಎಲ್ಲದನ್ನು ಇದಕ್ಕೆ ಹಾಕಿ, ಹಾಕ್ಬಿಟ್ಟು ನೀವು ಇದನ್ನೆಲ್ಲ ಅದು ಒಂಚೂರು ಆಯಿಲ್ ಬರೋ ತರ ತುಂಬಾ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಬರ್ಬೇಕು ಪೂರ್ತಿಯಾಗಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಇಷ್ಟೊಂದು ಸಣ್ಣದಾಗೋವರೆಗೂ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೀರ್ ಮಾತ್ರ ಒಂಚೂರು ಏನು ಹಾಕಕ್ ಹೋಗ್ಬೇಡಿ. ಅದಾಗದೆ ಈ ರೀತಿಯಾಗಿ ಮಿಕ್ಸಿ ತುಂಬಾ ಜಾಸ್ತಿ ಮಾಡಿದ್ರೆ ಈ ರೀತಿಯಾಗಿ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಅದಾಗಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಒಂದ್ ಪಾತ್ರೆನ ತಗೊಂಡು ನೀವು ಈ ಮಿಕ್ಸಿ ಮಾಡಿರೋದೆಲ್ಲದನ್ನು ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿ. ಅದಾದ್ಮೇಲೆ ನೀವು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ, ಇಲ್ಲಾಂದ್ರೆ ಮೈದಾ ಹಿಟ್ಟನ್ನಾದ್ರೂ ಹಾಕೊಳ್ಳಿ. ಅದನ್ನ ನೀಟಾಗಿ ಜರಡಿ ಮಾಡ್ಕೊಳ್ಳಿ ಇದಕ್ಕೆ. ಈ ರೀತಿಯಾಗಿ ಜರಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡು ಜರಡಿ ಮಾಡ್ಕೊಳ್ಳಿ. ಇದೆಲ್ಲ ಜರಡಿ ಮಾಡ್ಕೊಂಡ್ ಆದ್ಮೇಲೆ ನೀವು ಇದನ್ನ ಒಂಚೂರು ನೀರೇನು ಹಾಕ್ತೇನೆ, ಒಂಚೂರು ಅಡಿಗೆ ಸೋಡಾನ ಸೇರಿಸಿ. ಇವಾಗ ಅಡ್ಗೆ ಸೋಡಾ ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನ ಕಲ್ಸ್ಕೊಳ್ಳಿ. ನೀರೇನು ಹಾಕಕ್ ಹೋಗ್ಬೇಡಿ. ಈ ರೀತಿಯಾಗಿ ಕಲಿಸ್ಕೊಳ್ಳಿ ನೀಟಾಗಿ. ಎಷ್ಟು ಚೆನ್ನಾಗಿ ಕಲ್ಸ್ಕೊಂಡ್ರೆ ನಾವು ಬಿಸ್ಕೆಟ್ಸ್ ಅನ್ನೋದು ಬ್ರೇಕ್ ಆಗ್ದಿರಾ ತುಂಬಾ ಸ್ಮೂತ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಹಿಟ್ಟು ಕಲ್ಸೋದನ್ನ. ಈ ರೀತಿಯಾಗಿ ಕಲ್ಸ್ಕೊಂತಿರುವಾಗ ನಿಮ್ಗೆ ಒಂದ್ ವೇಳೆ ಗಟ್ಟಿ ಆಗಿದೆ ಈ ಹಿಟ್ಟು, ಕೂಡ್ಕೊಂತ ಇಲ್ಲ ಅಂತ ಅನ್ಸಿದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು, ಇಲ್ಲ ಅಂದ್ರೆ ಹಿಟ್ಟು ತೀರಾ ತೆಳ್ಳಗಾಗ್ದಿರಾ ಒಂಚೂರು ಚಪಾತಿ ಹಿಟ್ಟಿನ ಅದಕ್ಕೆ ಆಗೋ ರೀತಿಯಾಗಿ ನೀವು ತುಪ್ಪನ ಒಂಚೂರು ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನ. ತುಂಬಾ ಮೆತ್ತಗ್ ಮಾಡಕ್ ಹೋಗ್ಬೇಡಿ. ಒಂಚೂರು ಗೋಧಿ ಹಿಟ್ಟನ್ನ ಅದಕ್ಕೆ ಚಪಾತಿ ಹಿಟ್ಟಿಗೆ ಹೇಗ್ ಕಲಿಸ್ತೀವಿ ನಾವು ಅದಕ್ಕೆ ನೀವು ಕಲ್ಸ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕೊಂಡು. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಕಲಿಸ್ಕೊಳ್ಳಿ. ತುಂಬಾ ತೆಳು ಕಲ್ಸ್ಕೊಬೇಡಿ, ಹಂಗಂತ ತೀರಾ ಗಟ್ಟಿಯಾಗೂ ಕಲ್ಸ್ಕೊಬೇಡಿ, ಮೀಡಿಯಂ ಆಗಿರ್ಲಿ. ಎಷ್ಟು ನೀಟಾಗಿ ನಾದ್ತಿರೋ ನೀವು ಆ ರೀತಿ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಬಿಸ್ಕೆಟ್ಸು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹಿಟ್ಟೆಲ್ಲ ಕಲ್ಸಾದ್ಮೇಲೆ ಪ್ಲೇಟ್ ಪೂರ್ತಿಯಾಗಿ ಒಂದ್ ಕಡೆ ಮುಚ್ಚಿಡಿ. ಡ್ರೈ ಆಗೋಗ್ ಬಿಡ್ಬೇಡಿ ಹಿಟ್ಟನ್ನ. ಡ್ರೈ ಆದ್ರೆ ಬಿಸ್ಕೆಟ್ಸು ಸ್ವಲ್ಪ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ತುಪ್ಪ ಹಾಕಾದ್ರು ಇನ್ನೊಂಚೂರು ಸ್ವಲ್ಪ ತೆಳು ಆಯ್ತು ಹಿಟ್ಟು ಅಂತ ನಿಮ್ಗೆ ಅನ್ಸಿದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಿಟ್ಟನ್ನ ಹಾಕ್ಬಿಟ್ಟು ನೀವು ನೀಟಾಗಿ ಕಲ್ಸ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಜಾರೋ ತರ ಇದೆ ಕೈಯಲ್ಲಿ, ಸ್ವಲ್ಪ ಗಟ್ಟಿ ಇಲ್ಲ ಅಂತ ಅನ್ಸಿದ್ರೆ ಮಾತ್ರ ಹಾಕಿ, ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ಬೇಡ. ಚಪಾತಿ ಹಿಟ್ಟಿನ ಅದಕ್ಕೆ ಇದ್ರೆ ಸಾಕಾಗುತ್ತೆ. ನೀವೀಗ ಒಂದ್ ಫ್ಲಾಟ್ ಆಗಿರೋ ಪ್ಲೇಟ್ ಅನ್ನ ತಗೊಂಡು ಅದ್ರ ಸುತ್ತಲೂ ನೀವು ತುಪ್ಪನ ಸವರ್ಕೊಳ್ಳಿ ಈ ರೀತಿಯಾಗಿ. ಎಲ್ಲೂ ಗ್ಯಾಪ್ ಇಲ್ದಿರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ತುಪ್ಪ ಎಲ್ಲದನ್ನು. ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಿಮ್ ಮನೆಯಲ್ಲಿ ಹೋಳ್ಗೆ ಮಾಡೋ ಶೀಟ್ ಇರುತ್ತಲ್ವಾ, ಹೋಳ್ಗೆ ಮಾಡೋ ಶೀಟು ಇಲ್ಲಾಂದ್ರೆ ಬಟರ್ ಪೇಪರ್ ಅಂತಾರಲ್ವಾ, ಆ ರೀತಿಯಾಗಿ ಇರೋದಾದ್ರೂ ಇದ್ರ ಮೇಲೆ ಹಾಕಿ, ಇಲ್ಲ ಅಂದ್ರೆ ಈ ರೀತಿಯಾಗಿ ಗೋಧಿ ಹಿಟ್ಟನ್ನ ಆದ್ರೂ ಈ ರೀತಿಯಾಗಿ ಚುಂಗುರ್ಸಿ. ನಿಮ್ಗೆ ಹಿಟ್ಟಾದ್ರೂ ಹಾಕಿ, ಇಲ್ಲ ಹೋಳ್ಗೆ ಮಾಡೋ ಪ್ಲೇಟ್ ಪೇಪರ್ ಇರುತ್ತಲ್ವಾ ಅದಾದ್ರೂ ಹಾಕಿ, ಇಲ್ಲ ಬಟರ್ ಪೇಪರ್ ಆದ್ರೂ ಹಾಕಿ. ಈ ರೀತಿಯಾಗಿ ಹಿಟ್ಟಾದ್ರೂ ಹಾಕೋದಾದ್ರೆ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡಿ. ಇವಾಗ ಒಂದ್ ಪಾಲಿಥೀನ್ ಕವರ್ ಇದ್ರೆ ನಿಮ್ ಮನೆಯಲ್ಲಿ ಅದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಆ ಕವರಿಗೆ ಆಯಿಲ್ ಇಲ್ಲ ಅಂದ್ರೆ ತುಪ್ಪನ ಅಪ್ಲೈ ಮಾಡಿ, ತುಪ್ಪನೇ ಅಪ್ಲೈ ಮಾಡಿ. ಅಪ್ಲೈ ಮಾಡಾದ್ಮೇಲೆ ಈಗ ಬಿಸ್ಕೆಟ್ಸ್ ನ ಮಾಡ್ಕೊಳ್ಳೋಣ ನಾವು.
ಸೊ ಪೂರಿಗೆ ಎಷ್ಟು ಹಿಟ್ಟು ತಗೊಂತೀವೋ ಒಂದು ಚಿಕ್ಕ ಪೂರಿ ಮಾಡೋದಕ್ಕೆ ಅಷ್ಟು ಹಿಟ್ಟನ್ನ ತಗೊಳ್ಳಿ ಒಂದು ಬಿಸ್ಕೆಟ್ ಮಾಡೋದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿಯಾಗಿ ಮಾಡಿಕೊಂಡು ಕವರ್ ಮೇಲೆ ಸೊ ಒಂದೊಂದಾಗೆ ಮಾಡಿಕೊಂಡು ನೀವು ಸೊ ಈಗ ನಾವು ಪ್ಲೇಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಅದ್ರ ಮೇಲೆ ಒಂದೊಂದಾಗೆ ಇಡ್ತಾ ಹೋಗಿ. ಸೊ ಈ ಬಿಸ್ಕೆಟ್ಸ್ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಈ ಹೊರಗಡೆ ತಗೊಂಬರೋ ಬಿಸ್ಕೆಟ್ಸ್ ತುಂಬಾ ಶುಗರ್ ಹಾಕಿರ್ತಾರೆ. ಸೊ ಯಾವ ಎಣ್ಣೆಲಿ ಮಾಡಿರ್ತಾರೋ, ಏನ್ ತುಪ್ಪ ಹಾಕಿರ್ತಾರೋ, ಅವ್ರ ಎಣ್ಣೆ ಹಾಕಿರ್ತಾರೋ ಅನ್ನೋದಕ್ಕಿಂತ ಶುಗರ್ ತುಂಬಾ ಹಾಕಿರ್ತಾರೆ. ಸೊ ಅದ್ರ ಬದಲು ನಮ್ಗೆ ಯಾವಾಗಾದ್ರೂ ಭಾನುವಾರನೋ ಇಲ್ಲಾಂದ್ರೆ ಟೈಮ್ ಇದ್ದಾಗ್ಲೂ ಮನೆಯಲ್ಲಿ ಒಂದ್ ಬಾಕ್ಸ್ ಹಾಕಿ ಮಾಡಿಟ್ರೆ ಸೊ ನೀಟಾಗಿ ಮಕ್ಳು ಇಲ್ಲಾಂದ್ರೆ ದೊಡ್ಡವರು ತಿನ್ಕೋಬಹುದು. ಸೊ ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು, ಇದೇನ್ ತುಂಬಾ ಕಷ್ಟ ಇಲ್ಲ. ಸೊ ಈ ರೀತಿಯಾಗಿ ಎಲ್ಲಾ ಬಿಸ್ಕೆಟ್ಸ್ನು ಮಾಡ್ಕೊಂಡು ನೀವು ಸೊ ಪ್ಲೇಟ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಬಿಸ್ಕೆಟ್ಗೂ ಸ್ವಲ್ಪ ಗ್ಯಾಪ್ ಇರ್ಲಿ. ಸೊ ಟಚ್ ಮಾಡಕ್ ಹೋಗ್ಬೇಡಿ ಒಂದಕ್ಕೊಂದು, ಇಲ್ಲಾಂದ್ರೆ ಬ್ರೇಕ್ ಆಗ್ಬಿಡುತ್ತೆ, ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬಿಸ್ಕೆಟ್ಸ್ ನ ಎಲ್ಲದನ್ನು ಒಂಚೂರು ಗ್ಯಾಪ್ ಕೊಟ್ಬಿಟ್ಟು ಅರೇಂಜ್ ಮಾಡ್ಕೊಳ್ಳಿ. ಸೊ ಬಿಸ್ಕೆಟ್ ಮೇಲೆ ಕಡಲೆ ಬೀಜನಾದ್ರೂ ಇಡಿ, ಇಲ್ಲಾಂದ್ರೆ ಗೋಡಂಬಿನಾದ್ರೂ ಇಡಿ. ಸೊ ಇವಾಗ ಒಂದ್ ಪಾತ್ರೆ ಇಟ್ಬಿಟ್ಟು ಪಾತ್ರೆ ಒಳಗಡೆ ಸೊ ಬಿಸ್ಕೆಟ್ ಇಡೋ ಸ್ಟಾಂಡ್, ಸೊ ಕೇಕ್ ಮಾಡೋ ಸ್ಟಾಂಡ್ ಇರುತ್ತಲ್ವಾ, ಅದು ಹೊರಗಡೆ ಈಸಿಯಾಗಿ ಸಿಕ್ಬಿಡುತ್ತೆ. ಅದೇನೋ ಒಂದು 100x100 ಇರುತ್ತೆ ಅಷ್ಟೇನೆ. ಸೊ ಆ ರೀತಿಯಾಗಿ ತಗೊಂಡ್ ಇಟ್ಕೊಂಡ್ರೆ ಯಾವಾಗ್ಲಾದ್ರೂ ನಾವು ಮಕ್ಳಿಗೆ ಮಾಡ್ಕೊಡ್ಬೋದು. ಸ್ವಲ್ಪ ಹೀಟ್ ಮಾಡ್ಬಿಟ್ಟು ಪಾತ್ರೆನ ಸೊ ಅದ್ರೊಳಗಡೆ ಈ ಪ್ಲೇಟನ್ನ ಹಾಕಿ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಇಡಕ್ ಹೋಗ್ಬೇಡಿ. ಇಟ್ಬಿಟ್ರೆ ಏನಾಗುತ್ತೆ, ಒತ್ತೋಗುತ್ತೆ. ಸೊ ಪ್ಲೇಟ್ ಮುಚ್ಬಿಟ್ಟು ಒಂದು 15ರಿಂದ ಒಂದು 18 ನಿಮಿಷದವರೆಗೂ ನೀವು ಹಂಗೆ ಹೀಟ್ ಅಲ್ಲೇ ಇರಕ್ ಬಿಟ್ಬಿಡಿ. ಸೊ ಬಿಸ್ಕೆಟ್ಸ್ ಅನ್ನೋದು ಒಂದು 15 ನಿಮಿಷ ಆದ್ಮೇಲೆ ನೀವು ತೆಗ್ದು ನೋಡಿದ್ರೆ ಸೊ ಈ ರೀತಿಯಾಗಿ ಆಗಿರುತ್ತೆ. ಸೊ ಸೇಮ್ ಬೆಣ್ಣೆ ಬಿಸ್ಕೆಟ್ ತಿಂದಿರ್ತೀರ ಅಲ್ವಾ ಎಲ್ಲಾರು. ಸೊ ಬೆಣ್ಣೆ ಬಿಸ್ಕೆಟ್ಸ್ ಯಾವ ರೀತಿ ಇರುತ್ತೆ ಸೇಮ್ ಅದೇ ತರಾನೇ ಇರುತ್ತೆ. ಸ್ವಲ್ಪ ಸಾಫ್ಟ್ ಆಗಿ ಇರುತ್ತೆ. ಸೊ ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು, ಹಸಿ ಆಗಿರುವಾಗ ಮುರಿದೋಗ್ಬಿಡುತ್ತೆ ಬೇಗ. ಸೊ ಬೆಣ್ಣೆ ಬಿಸ್ಕೆಟ್ ತರಾನ ಅನ್ಕೊಳ್ಳಿ, ಬೆಣ್ಣೆ ಬಿಸ್ಕೆಟ್ ಅದೇ ರೀತಿ ಅಲ್ವಾ, ಬೇಗನೆ ಮುರಿದೋಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡೋದು ಬಿಸ್ಕೆಟ್ಸ್ ಮನೇಲೆ ಅಂತ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಮನೆಯಲ್ಲೇ ಮಾಡ್ಕೊಂಡು ನ್ಯಾಚುರಲ್ ಆಗಿ ಎಂಜಾಯ್ ಮಾಡ್ಲಿ. ಸೊ ಈ ಸಮ್ಮರ್ ಡೇಸ್ ಅಲ್ಲಿ ಸೊ ನೀವು ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು ಮಕ್ಳಿಗೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ.